ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ನಂತರ ಕಾಂಗ್ರೆಸ್ ಒಳಗೆ ಆರಂಭವಾಗಿರುವ ಬೇಗುದಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಿಜೆಪಿಯಿಂದ ಅಶೋಕ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಗೌಡ್ರು ಹೆಚ್ಚು ಕಡಿಮೆ 3 ವರ್ಷದಿಂದ ಕೂತ್ಕೊಂಡು ಕಾಂಗ್ರೆಸ್ನಲ್ಲಿ ಏನಾದರೆ ಯಾವ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊತಾ ಇದ್ದೀರಿ. ಇದರ ಲೆಕ್ಕಾಚಾರ ಏನು? ಈಗಾಗಲೇ ಕಾಂಗ್ರೆಸ್ ಪಕ್ಷ ಎಂತಹ ಮುಸ್ಲಿಮರ ಎಂತಹ ವಿರೋಧ ಕಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದೊಂದು ಸಾಕ್ಷಿ ಅಷ್ಟೇ ಇದು. ಆದರೆ ಏನು ಹೋಯ್ತು ಇವ್ರೇನು ಹೇಳ್ತಾರೆ ಅಂತಂದರೆ ಮುಸ್ಲಿಮರಿಗೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಮುಸ್ಲಿಮರು ಅದನ್ನು ನಂಬಿಟ್ಟಿದ್ರು. ಅನೇಕ ಜನ ಈ ಚುನಾವಣೆಯಲ್ಲಿ ಆಚೆ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಅಂತ ಹೇಳಿದ್ರೆ BJP ಅನ್ನುವ ಗುಮ್ಮಾನ್ ತೋರಿಸಿ ನೀವು ನಮ್ಮನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡು ನೀವು ಅಧಿಕಾರ ಅನುಭವಿಸೋದಕ್ಕೆ ನಾವು ಇನ್ನು ಮುಂದಿಂದ ಸೈಲೆಂಟ್ ಆಗಿರೋದಿಲ್ಲ ಅನ್ನತಕ್ಕಂತಹ ಮಾತುಗಳನ್ನ ಹೇಳಿದ್ರು. ಅದು ಸತ್ಯವೇ. ಯಾಕೆ ಅಂತ ಹೇಳಿದ್ರೆ ಇವರು ಒಂದು ನೀವು ಏನೇ ಮಾತಾಡಿ ಮುಸ್ಲಿಂ ವೋಟ್ BJP ಬರೋದಕ್ಕೆ ಇನ್ನೂ ಶತಮಾನಗಳ ಇಲ್ಲ ವಿಚಾರ ನೋಡಿ, ನಾವು ಮುಸ್ಲಿಂ ಸಂಪೂರ್ಣವಾಗಿ ನಮ್ಮ ಕಡೆಗೆ ಬರುತ್ತೆ ಅಂತಕ್ಕಂತಹ ಭ್ರಮೆಯಲ್ಲಿ ನಾವೇನಿಲ್ಲ. ಅಂದರೆ ನಾವು ಕೆಲಸ ಮಾಡಿದ್ದೀವಿ ಮುಸಲ್ಮಾನರಿಗೆ. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ಶಿಕ್ಷಣಕ್ಕೆ ನಾವು ಕೆಲಸ ಮಾಡಿದ್ದೇವೆ, ಅವರ ಸ್ಕಾಲರ್ಶಿಪ್ಸ್ ಕೆಲಸ ಮಾಡಿದ್ದೇವೆ, ಮಹಿಳೆಯರ ಉನ್ನತೀಕರಣಕ್ಕೆ ಕೆಲಸ ಮಾಡಿದ್ದೇವೆ, ಕೆಳಮಟ್ಟದ ಮುಸಲ್ಮಾನರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥದ್ದು BJP. ಇಷ್ಟೆಲ್ಲ ಮಾಡ್ತಿದ್ದೇವೆ. ಆದರೆ BJPಯ ಗುಮ್ಮಾನ ಇಟ್ಕೊಂಡು ನೀವು ಯಾವಾಗಲೂ ಒಂದು ಮುಸಲ್ಮಾನರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿ ಆಯ್ತಪ್ಪ, ಹಿಜಾಬ್ ಬಂದಾಗ ಈ ಕಡೆ ಮಗುನೂ ಚೂಟಿದ್ದು, ಈ ಕಡೆ ತೊಟ್ಲು ತೂಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾಕೆಂದರೆ ಅವ್ರ ಪರವಾಗಿ ವಕಾಲತ್ ಹಾಕಿದ್ದೆ ಕಾಂಗ್ರೆಸ್ನ KPCCಯಲ್ಲಿ ಇರ್ತಕ್ಕಂತಹ ಲಾಯರ್ಗಳು ಅವ್ರ ಪರವಾಗಿ ವಕಾಲತ್ ಹಾಕಿದ್ದು. ನಿಮಗೆ ನೈಜವಾಗಿದ್ದಿದ್ರೆ ಅವ್ರನ್ನೆಲ್ಲ ನಾವು ಭಾರತೀಯರು ಅಂತಕ್ಕಂಥ ಟ್ರೀಟ್ ಮಾಡಬೇಕೇ ಹೊರತು ನೀವು ಅವರನ್ನು ಡಿಫ್ರೆಂಟು ಯಾರು ನಿಮ್ಮ ಡಿಫರೆನ್ಸ್ ಕೇಳ್ತಾ ಇಲ್ಲ. ಅವರೆಲ್ಲ ನೈಜ. ರಮೇಶ್ ಬಾಬು ಅವರು ಕೂತ್ಕೊಂಡು ಪಟ್ಟಿ ಕೊಟ್ಟರು, ನಾವು ಹೌದಪ್ಪ MLA ಟಿಕೆಟ್ ದಾವಣಗೆರೆಗೆ ಒಂದು ಕೊಟ್ಟಿರ್ಲಿಕ್ಕಿಲ್ಲ, ಆದ್ರೆ ಇಷ್ಟು ಜನ MLC ಮಾಡಿದೀವಿ, ಇಷ್ಟು ಜನ ರಾಜ್ಯಸಭೆ ಕಳಿಸಿದ್ದೀವಿ, ಶಿಕಾವಲ್ ಟಿಕೆಟ್ ಕೊಟ್ಟಿದ್ದೀವಿ. ನೀವು ಅಂಥದ್ದು ಏನು ಹೇಳೋದಕ್ಕೆ ಸಾಧ್ಯ? ಅಜಿತ್ ಜಿ, ಅಂಥದ್ದು ಏನು ಹೇಳೋದಕ್ಕೆ ಸಾಧ್ಯ? ಯಾವ ಮುಸಲ್ಮಾನರಿಗೆ ಕೇವಲ ನೀವು ಒಂದಷ್ಟು ಅಧಿಕಾರನ ಕೊಟ್ಬಿಟ್ರೆ ಸಮುದಾಯ ಉದ್ಧಾರ ಆಗಲ್ಲ. ಸಮುದಾಯ ಉದ್ಧಾರ ಆಗಕ್ಕೆ ಹೀಗೆ ಇನ್ಕ್ಲೂಡಿಂಗ್ ಇದೇ ಚಾನಲಲ್ಲಿ ಹೇಳಿದ್ದಾನೆ, ಸಾಚಾರ್ ಕಮಿಟಿಯಲ್ಲಿ ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ನೀವು ಟ್ರಿಪಲ್ ತಲಾಕ್ ತೆಗಿಬೇಕು ಅಂತೇಳಿ. ಯಾಕೆ ತೆಗಿಲಿಲ್ಲ ನೀವು? ಅದನ್ನು ಟ್ರಿಪಲ್ ತಲಾಕ್ ತೆಗಿತೀವಿ ಅಂತ ಹೇಳಿದಾಗ ನೀವು ಯಾವ ರೀತಿ ಸ್ಟ್ಯಾಂಡ್ ತಗೊಂಡಿದ್ರಿ? ಸಾಬಾನು ಕೇಸ್ನಲ್ಲಿ ಎಲ್ಲ ಮುಸಲ್ಮಾನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇದೇನೇ ಕಮ್ಯುನಲೈಸ್ ಮಾಡಿದಂಥವ್ರು ಯಾರು? ಅಂದ್ರೆ ವಿಚಾರ ಏನು ಅಂದ್ರೆ ಅವ್ರು ಉದ್ಧಾರ ಆಗಬಾರ್ದು, ಜನಾಂಗ ಉದ್ಧಾರ ಆಗಬಾರ್ದು. ಯಾರೋ ಇವ್ರ ಜೊತೆ ಸೇಲಾಗಳು ಬರ್ತಾರಲ್ಲ, ಹಿಂದ್ಗಡೆ ಸ್ಕೂಟ್ ಕೇಸ್ ಇಟ್ಕೊಂಡು ಇವ್ರ ಹಿಂದ್ಗಡೆ ಕೈ ಕಟ್ಕೊಂಡು ಬರ್ತಾರಲ್ಲ, ಅಂತವರ ನಾಯಕರಿಗೆ ಮಾಡಿ ಕೂರಿಸ್ಕೊಂತಾರೆ. ನಾಯಕರು ಮಾಡಿ ಇದನ್ನ ಅಲ್ಲ, ನೀವು ಇದೇ ದಾವಣಗೆರೆ ದಕ್ಷಿಣದಲ್ಲಿ ನಾವು ST ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಬಂದ್ರೆ ಕರೆಕ್ಟು. ಅವ್ರು ಇಷ್ಟು ಜನ MLC ಮಾಡಿದೀವಿ, ರಾಜ್ಯಸಭೆ ಕಳಿಸಿದೀವಿ ಮುಸ್ಲಿಮರನ್ನ ಅಂತ ಹೇಳಿದ್ರೆ ತಪ್ಪು. ಹಿಂಗಲ್ವಾ ಲೆಕ್ಕಾಚಾರ ಇದು? ವಿಧಾನ ಪರಿಷತ್ ರಾಜ್ಯಸಭೆ ಟಿಕೆಟ್ ಕೊಡುವಾಗ ಅಶೋಕ್ ಗೌಡ್ರೆ ನೀವು ಸಮುದಾಯವಾರು ಕೊಡ್ತಿರಲ್ಲ, ಅವಾಗ ಇದನ್ನ ಹೇಳಿ. ಸಮುದಾಯಕ್ಕೆ ನಾಯಕತ್ವ ಕೊಟ್ಟರೆ ಅಷ್ಟೇ ಅಲ್ಲ, ಬೇರೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ಬಿಡ್ತೇನೆ. ಹಂದಿಗೊಲ್ರು ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿದ್ದಾರೆ. 2200 ಜನ. ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷ ಅವ್ರು ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಮನೆ ಕಟ್ಕೊಟ್ರಿಲ್ಲ, ಸಣ್ಣ ಗುಡಿಸ್ಲಲ್ಲಿದ್ರು ಅಂಥವ್ರನ್ನ ಕರೆದ್ಬಿಟ್ಟು ಮನೆ ಕಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಇಂತಹ ಕೆಲಸಗಳು ಮಾಡಿ ಇವತ್ತಿಗೂ ಸಹ ಕಷ್ಟದಲ್ಲಿರ್ತಕ್ಕಂಥ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ. ಅವ್ರ ಶಿಕ್ಷಣಕ್ಕೆ ಸ್ಕಿಲ್ಗೆ ಎಷ್ಟು ಕೆಲಸ ಮಾಡಿದ್ದೀರಾ ನೀವು ಅವ್ರನ್ನ ಅಜ್ಜಕ್ಕೆ ಕಳಿಸ್ಬಿಟ್ರೆ ಅವ್ರು ಉದ್ಧಾರ ಆಗೋದಿಲ್ಲ. ನೀವು ಅವ್ರಿಗೆ ರಿಲಿಜಿಯಸ್ ವಿಚಾರಗಳನ್ನ ಕೊಟ್ಬಿಟ್ರೆ ಉದ್ಧಾರ ಆಗಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಇದೆ. ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅಜ್ಜಿ, ಇನ್ನೊಂದು ಪ್ರೈವೇಟ್ ಚಾನಲ್ ಅಲ್ಲಿ ಹೇಳಿದ್ದೆ, ನಿಮ್ಮ ಚಾನಲ್ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗಬಾರ್ದು ಅಂತ ವಿಚಾರ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗಬಾರ್ದು. ಸುಭಾಷ್ ಚಂದ್ರ ಅವರೇ, ವೋಟಿಂಗ್ ಮುಗಿದ ರಾತ್ರಿನೇ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ ಬೆಳಗ್ಗೆನೇ ಪ್ರೆಸ್ ಮೀಟ್ ಮಾಡಬೇಕಾದ ಅನಿವಾರ್ಯತೆ ಬಂದುಬಿಡ್ತು ಸಲೀಂ ಅಹಮದ್ ಮತ್ತು ಇತರರಿಗೆ. ಅಂದರೆ ಗ್ರೌಂಡ್ ಲೆವೆಲ್ನಲ್ಲಿ ಏನೋ ಆಗಿದೆ. ನಿಮ್ಮ ರೀಡಿಂಗ್ ಏನಾಗಿದೆ? ಕಾಂಗ್ರೆಸ್ ಗೆಲ್ಲುತ್ತೆ ಅಜಿತ್. ನಾನು ನೆಕ್ಸ್ಟ್ ಹೇಳಿದ್ದೀನಿ. ಆಮೇಲೆ ಒಂದು 2 ಸಣ್ಣ ಕ್ಲಾರಿಫಿಕೇಶನ್. ಓಕೆ, ರಮೇಶ್ ಅವ್ರ ಮೇಲೆ ನಾನು ಭಾಳ ರೆಸ್ಪೆಕ್ಟ್ಫುಲ್ ಆಗಿರ್ತೀನಿ. ನಾನೇನು ಡಿಸಿಗ್ನೇಷನಲ್ಲಿ ಇಲ್ಲದೇ ಇರ್ಬೋದು, ಆದರೆ ನಾನು ಜನಗಳಿಂದ ರೆಕಗ್ನೈಸ್ ಆಗಿ ಲೀಡರ್ ಆಗಿದ್ದೀನಿ. ಏನಾಗಿ ಬಂದು ಕೂತಿದ್ದೀರಿ ಅಂತ ಅವ್ರು ಕೇಳಿದ್ದು. ಇಲ್ಲಿ ಹೇಳ್ತೀನಿ, ನಿಮ್ಮನ್ನು ನೀವು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ಕೊಂಡು ಕೂಡಬೇಡಿ. ಅದೇ ನಾನು ಈಗ ನಿಮ್ಮನ್ನು ಕೇಳಬೇಕಾಯ್ತು, ನೀವ್ಯಾಕೆ ನನ್ನ ಕರೆದ್ರಿ ಅಂತ. ಯಾಕಂದ್ರೆ ನಿಮಗೆ ದಾವಣಗೆರೆ ಪಾಲಿಟಿಕ್ಸ್ ಗೊತ್ತು ಮತ್ತು ನೀವು ಜಬ್ಬಾರ್ ಅವ್ರನ್ನ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತೀರಿ ಅಂತ ಕರೆದಿತ್ತು. ಸ್ನೇಹಿತರಿ, ನಾನು ಜಬ್ಬಾರ್ ಅವರಲ್ಲ, ಸತ್ಯವನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಜಬ್ಬಾರ್ ಅವರ ಸ್ನೇಹಿತ ಸುಭಾಷ್ ಚಂದ್ರ ಅವರಿಗೆ ಮುಂದಿನ ಪ್ರಶ್ನೆ, ಗ್ರೌಂಡ್ ಲೆವೆಲ್ ನಲ್ಲಿ ಏನಾಗಿದೆ ಹೇಳಿ. ಗ್ರೌಂಡ್ ಲೆವೆಲಲ್ಲಿ ಇವತ್ತು ಇವ್ರಿಗೆ ಯಾಕೆ ಸಂಶಯ ಬಂತು, ಚುನಾವಣೆ ಆಗಿ 24 ಗಂಟೆಯಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಮಾಡಿದ್ರು ಅನ್ನೋದು ಅವರಿಗೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಈ ಕ್ಷಣಕ್ಕೂ ಕೂಡ ನನಗೆ ಕೇಳಿದರೆ ದಾವಣಗೆರೆಯಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ. ನಮಗೆ ಗೊತ್ತಲ್ಲಿ ಗ್ರೌಂಡ್ ನಾವು ಕೆಲಸ ಮಾಡಿದ್ದೀವಿ ಅಲ್ಲಿ.
ಓಕೆ. ನಾವು 10-15 ಎಲೆಕ್ಷನ್ ಮಾಡಿದ್ದೀವಿ ದಾವಣಗೆರೆ ಜಿಲ್ಲೆ ಒಳಗೆ. ನಾನು ಒಬ್ಬ MLA ಆಸ್ಪಿರೆಂಟ್ ಆಗಿದ್ದೆ, ನಮ್ಗೆ ಅಷ್ಟು ಗೊತ್ತಿಲ್ವ ರಾಜಕಾರಣ ಮಾಡಿದ್ವಿ. ಅಂದರೆ ಕೆಲವು ಅಸಮಾಧಾನಗಳು ಏನಿದ್ವಲ್ಲ, ಅದು ಮೀಡಿಯಾ ಮುಖಾಂತರ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಅದಕ್ಕೆ ನಮಗೆ ಭಾಳ ಬೇಜಾರಾಗಿದೆ. ನಾನು ಅಶೋಕ್ ನನ್ನ ಭಾಳ ಹಳೆ ಫ್ರೆಂಡು, ಅವ್ರಿಗೆ ಪಾಪ BJP ಅವ್ರನ್ನ ಯಾಕೆ ಕರೆದ್ರಿ ಅಶೋಕ್, ಯಾಕ್ರಿ ಬಂದ್ರಿ ನೀವು ಈ ಚಾನಲ್ಗೆ? ಈಗ ನಮ್ಮ ಸಬ್ಜೆಕ್ಟ್ ನಾವೇನೇ ಇಲ್ಲಿ ಸೆಟ್ಲ್ ಮಾಡ್ಕೊತೀವಪ್ಪ, ನಿಮ್ದೇನಿಲ್ಲ ಅಶೋಕ್, BJP ಇದೆಲ್ಲ ಇಲ್ಲಿ ಕತೆ ಹೇಳ್ಕೊತ ಕೂತ್ಕೊಂಡ್ಬಿಟ್ರೆ ನಾವು ಕೇಳ್ತೀವಾ? ಕಾಂಗ್ರೆಸ್ ಪಕ್ಷ ಸತ್ಯತೆ ಮಾತಾಡ್ಬೇಕಲ್ಲ ಅಶೋಕ್ ನನ್ನ ಹಳೆ ಅಲ್ಲ, ಸ್ನೇಹಿತ. ಕಾಂಗ್ರೆಸ್ ಪಕ್ಷ ಸತ್ಯತೆ ಮಾತಾಡ್ಬೇಕಲ್ಲ. ನಾನು ನೀವು ಹಳೆ ಸ್ನೇಹಿತರು. ಆಯ್ತು, ರಮೇಶ್ ಬಾಬು ಅವರಿಗೆ ನಿಮ್ ಇಷ್ಟ ಗೊತ್ತಿಲ್ವಲ್ಲ? ನೀವು 50 ವರ್ಷ ನಿಮ್ ತಂದೆ ಕಾಂಗ್ರೆಸ್ ಅಲ್ಲಿ ದುಡ್ದವರೇ ಮೇಯರ್ ಆಗಿದ್ರು ಅನ್ನೋದು ಗೊತ್ತಿಲ್ವಲ್ಲ? ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬ್ಲಡ್ ಕೊಟ್ಟಿದ್ದೀರಾ. ರಮೇಶ್ ಬಾಬು ಅವರು JDS ಅಲ್ಲಿ ಇದ್ರು ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನ JDS ಅಲ್ಲಿ ಇದ್ರು. ಸಿದ್ದರಾಮಯ್ಯನ JDS ಅಲ್ಲಿ ಇದ್ರು. ನಿಮ್ ತಂದೆಯವರು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಡ್ ಕೊಟ್ರು. ಬ್ಲಡ್ ಕೊಟ್ರು. ನಿಮ್ ತಂದೆ ಕಾಂಗ್ರೆಸ್ ಪಕ್ಷಕ್ಕೆ ರಕ್ತ ಸುರಿಸಿದ್ರು. ಅವರು ಸಿದ್ದರಾಮಯ್ಯನ JDS ಅಲ್ಲಿ ಇದ್ರು. ನಮ್ಮ ತಂದೆಯವರು ಕಮ್ಯುನಿಸ್ಟ್ ಪಕ್ಷ. ಸತ್ಯತೆ ಗೊತ್ತಿಲ್ವಲ್ಲ ಕಾಂಗ್ರೆಸ್ ಪಕ್ಷಕ್ಕೆ? ಅಶೋಕ್ ಅವ್ರೆ, ನಮ್ಮ ತಂದೆ ಕಮ್ಯುನಿಸ್ಟ್ ಪಕ್ಷದ ಲೀಡ್ರು. ಚರ್ಚೆ ಎಲ್ಲಿಂದ ಎಲ್ಲಿಗೆ ಹೋಗೋದು? ನಮ್ಮ ತಂದೆ ಅಶೋಕ್ ಒಲ್ಲೋತೆ ಅಲ್ಲ, ಸಾರಿ, ಒಂದು ಸಣ್ಣ ರಾಂಗ್ ಇನ್ಫಾರ್ಮೇಷನ್. ನಮ್ಮ ತಂದೆ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿದ್ದರು, 4 ಸರಿ ಕಾರ್ಪೊರೇಟರ್ ಆಗಿದ್ರು, 1 ಸರಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು. ರಮೇಶ್ ಅವ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ, ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ. ಅವ್ರ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲ ಜನತಾದಳದಾಗಿದ್ದರು, ಅವರು ಜನತಾದಳದಾಗಿದ್ದರು. ಅವರು ನಮ್ಮ ಕಾಂಗ್ರೆಸ್ ಇಂದ ಅಲ್ಲಿ ಮಾತಾಡಿ ನೀವು ಯಾವ ಡೆಸಿಗ್ನೇಷನ್ ಮಾತಾಡ್ತಾ ಇದ್ದೀರಾ ಅಷ್ಟೇ ನಾನು ಕೇಳಿದ್ದು. ಜಬ್ಬಾರ್ ಏನ್ ಡೆಸಿಗ್ನೇಷನ್ ಇಲ್ಲಪ್ಪ, ನನ್ನ ಡೆಸಿಗ್ನೇಷನ್ ನೀವೇನು ಅಬ್ದುಲ್ ಜಬ್ಬಾರ್ ಅವರ ಹಿತೈಷಿ. ಪ್ರಶಾಂತ್, ಏನೇ ಒಟ್ಟಾರೆ ಬೆಳವಣಿಗೆ ನೋಡಿದಾಗ ಅದಕ್ಕಿಂತ ನಾನು ನಾನು ಅದಕ್ಕಿಂತ ಪ್ರಶಾಂತ್ ಅವರಿಗೆ ಅಭಿಮಾನಿ, ಇಲ್ಲಿ ಅಜಿತ್ ಅವರಿಗಿನ ಹಳೆ ಸ್ನೇಹಿತ. ಎಸ್, ಅದೇ ನನಗನ್ಸುತ್ತೆ ನೋಡಿ, ಇಡೀ ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಏನಿರುತ್ತೆ, ದಟ್ ಈಸ್ ನಾಟ್ ಓನ್ಲಿ ಎ ರೆಗ್ಯುಲೇಟಿಂಗ್ ಬಾಡಿ. ಇಲ್ಲ ನಾವು ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ನಾವು ಟಿಕೆಟ್ ಹಂಚ್ತೀವಿ, ಅಲ್ಲ. ಇಡೀ ದಾವಣಗೆರೆಯ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಶುರು ಆದಾಗಲೇ ಇದು ನಾಳೆಯ ದಿನ ಗೊಂದಲಮಯ ಗೂಡಾಗತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅರಿವಿಗೆ ಬಂದಿತ್ತು. ನನಗನ್ಸುತ್ತೆ ಆಗಲೇ ಕಾಂಗ್ರೆಸ್ ಹೈಕಮಾಂಡ್ ಎರಡೂ ಬಣಗಳ ಮುಸ್ಲಿಂ ನಾಯಕರನ್ನು ಇನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂತಿಮವಾಗಿ ಏನು ಗೊತ್ತಾ, ಟಿಕೆಟ್ ನೀವು ಯಾರಿಗೇ ಕೊಟ್ಟರು, ಈಗ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರೆ ಶಾಮ್ನೂರ್ ಕುಟುಂಬ ಬಂಡಾಯ ಹೇಳ್ತಿತ್ತು. ಹೌದು. ಸೊ ಯಾರಿಗೂ ಕೊಟ್ಟರು ನೀವು ಬಂಡಾಯ ಎಲ್ಲ ಆಗೋದು ನಿಶ್ಚಿತ ಇತ್ತು. ಆ ಸಂದರ್ಭದಲ್ಲಿ ಇನ್ನಷ್ಟು ಮುತುವರ್ಜಿ ವಹಿಸಿ, ಯಾಕಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯದ ವೋಟ್ಗಳು ಒಂದು ದೊಡ್ಡ ಇಡಗಂಟು, ಫಿಕ್ಸ್ ಡಿಪಾಸಿಟ್ ಇದ್ದಂಗೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮಗೆ ಕಾಂಗ್ರೆಸ್ ಎಲ್ಲೆಲ್ಲಿ ತನ್ನ ಬುಡವನ್ನು ಕಳೆದುಕೊಂಡು ಇವತ್ತು 3rd ಪಾರ್ಟಿ 4th ಪಾರ್ಟಿ ಆಗಿದೆಯೋ, ಅಲ್ಲಿ ಮೊದಲು PV ನರಸಿಂಹರಾವ್ ಕಾಲದಲ್ಲಿ ಮುಸ್ಲಿಂ ಮತಗಳು ಹೋದವು, ನಂತರ ಬೇರೆ ಬೇರೆ ಅಹಿಂದ ಸಮುದಾಯದ ಮತಗಳು ಹೋದವು. ಆ ಕಾರಣದಿಂದಲೇ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯ ನಾಪತ್ತೆ ಸ್ಥಿತಿಗೆ ತಲುಪಿದ್ದು ತಾನೆ. ಕರ್ನಾಟಕದಲ್ಲಿ ಈ ಮಟ್ಟದ ನಾಯಕತ್ವ ಇದೆ, ಈ ಮಟ್ಟದ ದೊಡ್ಡ ವೋಟ್ ಬ್ಯಾಂಕ್ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಮುಸ್ಲಿಂ ಮತಗಳನ್ನು, ಮುಸ್ಲಿಂ ನಾಯಕರನ್ನು ಹೇಗೆ ಕಂಟೈನ್ ಮಾಡಬೇಕು ಅಂತಕ್ಕಂಥದ್ದರ ಕನಿಷ್ಠ ಪಕ್ಷ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಡೀಲಿಲ್ಲ. ಈಗ ನಿಮ್ಗೆ ಗೊತ್ತಿರಲಿಲ್ವಾ, ಇದು ನಾಳೆ ಬಣಗಳ ತಿಕ್ಕಾಟದಲ್ಲಿ ಫಸ್ಟ್ ಇದರ ಸ್ವರೂಪ ಪಡೆದುಕೊಳ್ಳೋದೇ ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟವಾಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೇ. ಈಗ ಇವ್ರು ಹೇಳ್ತಾ ಇದ್ರು, ಈಗ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಎಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು? ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ. ಜಮೀರ್ ಅಹ್ಮದ್ ಮತ್ತು ನಜೀರ್ ಅವರು ಸುಮ್ಮನೆ ಯಾರೋ ವ್ಯಕ್ತಿಗಳಲ್ಲ. ಇವತ್ತು ಜಮೀರ್ಗೆ ಒಂದು ದೊಡ್ಡ ಮಟ್ಟದ ಜನಪ್ರಿಯತೆ ಇದೆ. ನಜೀರ್ ಭಾಳ ಹಳೆಯ ಕಾಂಗ್ರೆಸ್ ನಾಯಕರಲ್ಲಿ ಒಬ್ಬರು, ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು. ಹೀಗೆ ಜಬ್ಬಾರ್ಗೂ ಶಾಮ್ನೂರ್ ಕುಟುಂಬಕ್ಕೂ ಇರ್ತಕ್ಕಂಥ ಜಗಳ ನಿಮಗೆ ಬಗೆಹರಿಸಲಿಕ್ಕೆ ಆಗಲಿಕ್ಕಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇವತ್ತು ಆ ಮಟ್ಟದ ಟ್ರಸ್ಟ್ ಡೆಫಿಸಿಟ್ ಅವರಿಬ್ಬರ ನಡುವೆ ಬಂದು ಹೋಗಿರ್ಬೋದು. ಅದು ಪ್ಯಾನ್ ಕರ್ನಾಟಕ ಅದು ಹೋಗ್ತಿರ್ತಕ್ಕಂಥ ಸ್ವರೂಪವನ್ನು ಗಮನಿಸಿದಾಗ ಕಾಂಗ್ರೆಸ್ ಹೈಕಮಾಂಡ್ ಬಂದು ಇದನ್ನು ನೋಡಿ, 2 ಬಣಗಳಿವೆ, ಮುಸ್ಲಿಮ್ರಲ್ಲೂ 2 ಬಣಗಳಿವೆ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ತಿಕ್ಕಾಟ ರಾಜಕಾರಣದಲ್ಲಿ ಪವರ್ಗೋಸ್ಕರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಬಂದು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸಸೈಸ್ ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತಲ್ವಾ? ಇಲ್ಲ ನಾವು ಕ್ರಮ ತೆಗೆದುಕೊಂಡು ಬಿಡ್ತೀವಿ. ನೀವು ಕ್ರಮ ತೆಗೆದುಕೊಳ್ತಾ ಹೋಗಿ. ಕ್ರಮ ತೆಗೆದುಕೊಂಡ್ಮೇಲೆ ಪ್ರಶ್ನೆ ಬರುತ್ತೆ, ಜಬ್ಬಾರ್ ಮೇಲೆ ತೆಗೆದುಕೊಂಡ್ರಿ, ನಜೀರ್ ಮೇಲೆ ತೆಗೆದುಕೊಂಡ್ರಿ, ಜಮೀರ್ ಮೇಲೆ ಯಾಕೆ ತೆಗೆದುಕೊಳ್ತಾ ಇಲ್ಲ? ಯಾಕಂದರೆ ಜಮೀರ್ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅದು ಇನ್ನೊಂದು ಸುತ್ತಿನ ಮುಸ್ಲಿಂ ವೋಟ್ಗಳ ನಷ್ಟಕ್ಕೆ ಕಾರಣ ಆಗುತ್ತೆ ಅನ್ನೋದು ಗೊತ್ತಿದೆ. ಇದು ಸ್ನೋಬಾಲ್ ಮಾಡ್ಕೊಳ್ತಾ ಅಥವಾ ಏನಂತಾರೆ ಒಂದು ರೀತಿ ಫೈರ್ ಬಾಲ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಕಾಂಗ್ರೆಸ್ಗೆ ಇರಲಿಲ್ಲ. ಯಾಕಂತಂದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ, ತುಂಬ ನಾಜೂಕಿನ ಸ್ಥಿತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಇದೆ. ನಾಜೂಕಿಂದ ಸೆನ್ಸ್ ಏನು, ಇದು ಹಿಂದಿನ ಅವಧಿಯಲ್ಲಿ BJPಗಿತ್ತು. ಯಡಿಯೂರಪ್ಪನವ್ರನ್ನ ತೆಗೆದು ಹೊಸ ತಲೆಮಾರಿನ ನಾಯಕತ್ವ.
ಕಾಂಗ್ರೆಸ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇರ್ತಾರೋ ಡಿ ಕೆ ಬರ್ತಾರೋ, ಸಿದ್ದರಾಮಯ್ಯನವರು ಇರ್ತಾರೋ ಡಿ ಕೆ ಬರ್ತಾರೋ, ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಈ ಒಂದು ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟ, ಅದರ ಪರಿಣಾಮವಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ನಲ್ಲಿನ ತಲ್ಲಣ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟವನ್ನು ಕೂಡ ಉಂಟು ಮಾಡುವ ಶಕ್ತಿ ಅದಕ್ಕಿದೆ. ನಾನು ಹಾಗೇ ಆಗತ್ತೆ ಹೀಗೆ ಆಗತ್ತೆ ಅಂತಕ್ಕಂಥದ್ದು ಭವಿಷ್ಯ ನುಡಿತಾ ಇಲ್ಲ. ಆದರೆ ಒಂದು ಸ್ವಲ್ಪ ಮಿಸ್ ಹ್ಯಾಂಡ್ಲಿಂಗ್ ಮುಂದಿನ ದಿನಗಳಲ್ಲಾದರೆ, ಮೇನ್ ಹಾಕಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ತಲ್ಲಣ ಆದರೆ ಕಾಂಗ್ರೆಸ್ ಅದಕ್ಕೆ ದೊಡ್ಡ ಬೆಲೆಯನ್ನು ತರಬೇಕಾಗತ್ತೆ. ಟಿಕೆಟ್ ಕೊಡುವಾಗಲೇ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೊಂದು ಟಿಕೆಟ್ ಫೈನಲ್ ಮಾಡಿ ಇದೊಂದು ಗೆಲ್ಲಿಸ್ಕೊಂಡು ಬರ್ಬೇಕಪ್ಪ ಅಂತ. ಖಂಡಿತ ಆ ಕೆಲಸ ನಡೆದಿದೆ. ಈಗ ತಾವು ಹೇಳಿದ್ರಿ ಸಲೀಂ ಸಾಹೇಬರು ಮತ್ತು ರಿಜ್ವಾನ್ ಅರ್ಷದ್ ಅವರಿಗೆ ಅಷ್ಟು ಅವಶ್ಯಕತೆ ಏನಿತ್ತು, ಮರುದಿವಸನ ಅವರು ಪ್ರೆಸ್ ಮೀಟ್ ಕರಿತಕ್ಕಂಥದ್ದು ಅಂತ ತಾವು ಹೇಳಿದ್ರಿ. ಒಂದು ಸ್ಪಷ್ಟತೆ ಕೊಡಬೇಕಾಗಿತ್ತಲ್ಲಿ, ಯಾವಾಗ ಎಲ್ಲಿ ಹೇಗೆ ಏನಾಯಿತು ಅಂತಂದ್ರೆ ಆ ಗ್ರೌಂಡ್ ರಿಪೋರ್ಟ್ ಅವರಿಬ್ಬರ ಹತ್ರ ಇತ್ತು. ಅವರಿಬ್ಬರು ಆ ಚುನಾವಣೆಯನ್ನು ಭಾಳ ಹತ್ತಿರದಿಂದ ಕಂಡಿದ್ದರು. ಆಮೇಲೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅವರಿಬ್ಬರು ಆ ಪೆನಲಲ್ಲಿ ಇದ್ದರು. ಅವ್ರ ಮುಖಾಂತರನ ಆ ಟಿಕೆಟ್ ಹಂಚಿಕೆಯಲ್ಲಿ ಮಾನ್ಯ ಏನು ತಾವೆಲ್ಲ ಹೇಳಿದ್ರಿ, ಸಚಿವರಾದಂಥ ನಮ್ಮ ಜಮೀರ್ ಸಾಹೇಬರು, ಜಬ್ಬಾರ್ ಅವರು, ಸಲೀಂ ಸಾಹೇಬರು, ರಿಜ್ವಾನ್ ಅವರು, ಪಠಾಣ್ ಅವರು, ಹ್ಯಾರೀಶ್ ಅವರು, ಬಲ್ಕಿಶ್ ಬಾನು ಅವರು, ಎಲ್ಲ ಮುಸ್ಲಿಂ ಕಮ್ಯುನಿಟಿ ಮುಖಂಡರು ಅವರು ಇದ್ದರು. ಆಮೇಲೆ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೋಲ ಸಾಹೇಬರು ಕೂಡ ಇದ್ದರು. ಅವರು ಎಲ್ಲ ಏನು ಹೇಳಿದರು ಇದೆಲ್ಲ ಹಿಂದೆ ತಮಗೆಲ್ಲ ಗೊತ್ತು. 3-4 ಸರಿ ಎಲ್ಲರ ಕಡೆ ತಾವು ಕೇಳಿದ್ರಿ. ಈಗ ಏನೇನು ಅಲ್ಲಿ ಬೆಳವಣಿಗೆ ಆದವು, ಅಲ್ಲಿ ಕೆಲವಷ್ಟು ನಾಯಕರು 1-2 ಹೆಸರು ಗಟ್ಟಿ ಹಿಡ್ಕೊಂಡು ಕುಂತಾಗ ಅವ್ರ ಬಗ್ಗೆ ಸಹಮತ ಆಗಲಿಲ್ಲ, ಮತ್ತು ಬೇರೆ ಹೆಸರು ಕೇಳಿದರು, ಯಾರೂ ಕೊಡಲಿಕ್ಕೆ ರೆಡಿ ಆಗಲಿಲ್ಲ. ಆಮೇಲೆ ನಮ್ದೇನು ಕಾಂಗ್ರೆಸ್ಸಿನ ಪರಂಪರೆ ಇದೆ. ಸುಭಾಷ್ ಚಂದ್ರ ಅವ್ರು ಹೇಳಿದ್ರು ಸರ್, ಈಗ ನೀವು ಕ್ಲಾರಿಟಿ ಕೊಡ್ಬೇಕೀಗ, ಯಾರಿಗಾದರೂ ಕೊಡಿ, ಶಾಮ್ನೂರ್ ಕುಟುಂಬ ಬಿಟ್ಟು ಯಾರಿಗೆ ಕೊಟ್ಟರು ಬರಲೇ ಇಲ್ಲ ಅಂತ ಹೇಳಿ ನಿನ್ನೆ ಕೂಡ ನಾವೊಂದು ಪ್ರೆಸ್ ಮೀಟ್ ಮಾಡಿದ್ವಿ. ಎಲ್ಲ ಅಲ್ಪಸಂಖ್ಯಾತ ನಾವೇನು KPCC ಪದಾಧಿಕಾರಿಗಳು ಇದ್ದೀವಿ, ಎಲ್ಲರೂ ಸೇರ್ಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ನಾವು ಪ್ರೆಸ್ ಮೀಟ್ನಲ್ಲಿ ಕೂಡ ಅದೇ ಹೇಳಿದ್ವಿ, ಆ ಸ್ಪಷ್ಟತೆ ಕೊಟ್ಟರು. ನಮ್ಮ ಹಿರಿಯ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಉಬೇದುಲ್ಲಾ ಶರೀಫ್ ಅವರು, ಸೈಯದ್ ಅಹಮದ್ ಅವರು, ನಾವು ಸುಮಾರು 7-8 ಜನ ಜನರಲ್ ಸೆಕ್ರೆಟರಿಗಳೆಲ್ಲ ಸೇರಿಕೊಂಡು ಅಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಆ ಪ್ರೆಸ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಅಲ್ಲಿ ಏನೇನು ನಡೀತು. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಯಾವ ರೀತಿ ಕೊನೆಗೆ ಎಲ್ಲ ಒಮ್ಮತ ಆಗಿ ಎಲ್ಲರೂ ಚುನಾವಣೆ ಮಾಡೋದು ಪ್ರಾಮಿಸ್ ಮಾಡ್ಕೊಂಡು ಹೊರಗೆ ಬಂದು ಆಮೇಲೆ ಏನೇನು ಬೆಳವಣಿಗೆ ಮಾಡಿದಂತಕ್ಕಂಥದ್ದು AICC ಅವರು ಎಲ್ಲ ವೀಕ್ಷಿಸಿದರು. ಅವರು ಏನು ಕೊಟ್ಟಂಥ ರಿಪೋರ್ಟ್ ಮೇಲೆ ಇವು ತಕ್ಷಣ ಕ್ರಮಗಳು ಆದವು. ಆಮೇಲೆ ಒಂದೇದು ಅಲ್ಲೇ ನಾವು ತಕ್ಷಣ ಯಾಕೆ ನಾವು ಅದನ್ನು ಪ್ರೆಸ್ ಮೀಟ್ ಮಾಡಿದರು ಸಲೀಂ ಅಹಮದ್ ಸಾಹೇಬರು ಮತ್ತು ಮಾನ್ಯ ರಿಜ್ವಾನ್ ಅರ್ಷದ್ ಅವರು ಅಂತಂದ್ರೆ, ಅಲ್ಲೇನಾಗ್ತಿತ್ತು, ಕಾಂಗ್ರೆಸ್ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಒಂದು ಬಣ ಅದನ್ನು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಆ ರೀತಿ ಅವ್ರ ಮೇಲೆ ಅಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಆ ಒಂದು ಸ್ಪಷ್ಟತೆ ಕೊಡೋದು ಭಾಳ ಅವಶ್ಯಕತೆ ಇತ್ತು. ಅಲ್ಲಿ ಬಂದು ಹೇಳಿದರು, ಇಲ್ಲ ಕಾಂಗ್ರೆಸ್ ಏನೇನು ಮುಸ್ಲಿಂ ಸಮುದಾಯ ಕೆಲಸ ಮಾಡಿದೆ, ಯಾವ್ಯಾವ ರೀತಿ ಅವಕಾಶಗಳನ್ನು ಕೊಡ್ತಾ ಹೋಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ರಿಪೋರ್ಟ್, ಆ ಒಂದು ಇದನ್ನು ತಾವು ನೋಡ್ರಿ. ಅಲ್ಲೇನು ಪ್ರೆಸ್ ಮೀಟ್ ಆಯ್ತಲ್ಲ, ಅಲ್ಲಿ ಏನೇನು ಸ್ಪಷ್ಟತೆ ಕೊಟ್ಟು ಅಂತ. ಈಗ ಮೊದಲು ಜಬ್ಬಾರು, ಆನಂತರ ನಜೀರ್ ಅಹಮದ್, ನೆಕ್ಸ್ಟ್ ಪಾಳೆ ಇದ್ದದ್ದೇ ಜಮೀರ್ ಅಹಮದ್ ಖಾನ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ನಿಮ್ಮಗಳ ಫೋರ್ಸ್ ಆಗಿತ್ತು. ಯಾವಾಗ ಇಷ್ಟರ ಮಟ್ಟಿಗೆ ರೆಸಿಸ್ಟೆನ್ಸ್ ನೋಡಿದ್ರು ಬೇಡ ಈಗ ಅದು ಅಂತ ಸುಮ್ಮನಾಗಿದ್ದೀರಿ ಅಂತೀನಿ. ಇಲ್ಲ, ಆ ರೀತಿ ಏನಿರಲಿಲ್ಲ. ಅದೇ ಹೇಳಿದ್ವಲ್ಲ, ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾರೇ ಏನೇನು ತಮ್ಮ ಕೆಲಸವನ್ನು ಮಾಡಿದರು ಅದನ್ನು ನೋಡಿಕೊಂಡು ನಮ್ಮ AICC ಅವರು ತೀರ್ಮಾನ ತೊಗೊಂಡ್ರು ಹೊರತು ವೈಯಕ್ತಿಕ ಯಾರ ಮೇಲೂ ದ್ವೇಷ ಗೀಷದಂತ ಏನೂ ಅಲ್ಲ. ಇನ್ನು ನಮ್ಮ ಆಮ್ಯಾಗ ಅಲ್ಲಿ ಸ್ಥಳೀಯರು ಕೊಟ್ಟಂಥ ರಿಪೋರ್ಟ್ ಮೇಗೂ ಏನಲ್ಲ, ಅವ್ರು ಸ್ವತಃ ಕಣ್ಣಾರೆ ಕಂಡ್ರು. ಅವರು ಪ್ರತಿದಿನ ಅವರು ಹೇಳ್ತಾ ಇದ್ದೇವಲ್ಲ, ತಾವು ಸಾಯಂಕಾಲ ಬಂದು ರಿಪೋರ್ಟ್ ತೊಗೊಳ್ಳೋರು, ಯಾರು ಯಾವ ವಾರ್ಡ್ಗೆ ಹೋದರು. ನನಗೂ ಕೂಡ ಒಂದು 7-8 ವಾರ್ಡಿನ ಜವಾಬ್ದಾರಿ ಕೊಟ್ಟಿದ್ದು, ಮಹಬೂಬ್ ನಗರ್ ಅಲ್ಲೆಲ್ಲ ಬರೋರು. ನಮ್ಮ ಅಭಿಷೇಕ್ ದತ್ತ ಬಂದು ನಾವೇನು ಆಫೀಸ್ ಮಾಡ್ಕೊಂಡಿದ್ವಿ, ಅಲ್ಲಿ ಕೂತ್ಕೊಂಡು ಪ್ರತಿ ಮನೆಯದು ರಿಪೋರ್ಟ್ ತೊಗೊಳೋರು. ಯಾರು ಬಂದರು, ಯಾರ್ಯಾರು ಹೊರಗಿನವರು ಬಂದರು, ಏನೇನು ಪ್ರಚಾರ ಮಾಡಿದರು, ಏನು ಮಾತಾಡಿದರು, ಯಾವ ರೀತಿ ಅವರಿಗೆ ಸಹಕರಿಸಿದ್ರು ಜನ, ಇದೆಲ್ಲ ರಿಪೋರ್ಟ್ ತೊಗೊಳೋರು. ಆ ರಿಪೋರ್ಟ್ ಆಧಾರದ ಮೇಲೆ ಇವೆಲ್ಲ. ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಹುನ್ನಾರ ಮತ್ತು ಷಡ್ಯಂತ್ರ ಅನ್ನೋ 2 ಬಹಳ ದೊಡ್ಡ ಶಬ್ದಗಳನ್ನು ಬಳಸಿದ್ರು. ಫಂಡಿಂಗ್ ಅನ್ನೋದು ನೋಡಿದ್ರೆ ಅದು ನೀವು ಗ್ರೌಂಡ್ ಲೆವೆಲಲ್ಲಿ SDPI ಕ್ಯಾಂಡಿಡೇಟಿಗೆ ಫಂಡಿಂಗ್ ಆಯಿತು ಅಂತ. ಇಲ್ಲ, ಅವರು ಅದು AICC ನಮ್ಮ ಕಾರ್ಯದರ್ಶಿಗಳು ಇದ್ದರು, ಅಭಿಷೇಕ್ ದತ್ತ ಮತ್ತು ನಮ್ಮ AICC ಪ್ರಧಾನ ಕಾರ್ಯದರ್ಶಿ ಆದಂಥ ಸುರ್ಜೇವಾಲಾ ಸಾಹೇಬರು. ಅವರೇ ಕೆಳಗಿಂದ ಏನು ರಿಪೋರ್ಟ್ ತರಿಸ್ಕೊಂಡಿದ್ರು. ಅದ್ರ ಮುಖಾಂತರ ಏನಾದರೂ ಮಾತಾಡಬೇಕು, ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಕ್ಕಿರಬೇಕು. ಒಬ್ಬ ಅವ್ರಿಗೆ ಸಿಕ್ಕಿರ್ಬೋದು, ನಿಮಗೆ ಗೊತ್ತಿಲ್ಲ. ಜವಾಬ್ದಾರಿತ ವ್ಯಕ್ತಿ ಮಾತಾಡ್ತಾರೆ ಅಂದ್ರೆ ಏನಾದರೂ ಅಲ್ಲಿ ಮಾಹಿತಿ ಇರಬೇಕಲ್ಲಿ, ಅಂದಾಗ ಆ ಮಾತು ಬರ್ಲಿಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.